ಒಬ್ಬ ತಗೊಂಡ್ರೆ ಜಗ ಮೊಬೈಲ್ನ ಹಾಕೋದಾದ್ರೆ ಹೊಡಿಕಂದ್ರೆ ಹಾಕ್ಬೇಡಿ. ಮೊಬೈಲ್ ಕ್ಯಾಮ್ರಾನ ಜಾಸ್ತಿ ಸಾವುಕಾರ ಕಡೆ ಹೋರಿ ಲೋಕದೊಳಗೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ಕೊಟ್ಟು ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸೌದಿ ಅವರು ಇವತ್ತು ಕವಳಿ ಗ್ರಾಮಕ್ಕೆ ಸಚಿವರೊಂದಿಗೆ ಬಂದಿದ್ದಾರೆ. ಬಂದೇಶ್ವರ ಮಹಾಸ್ವಾಮಿಗಳು ಬರ್ಕಿ ಅವರನ್ನು ಧನ್ಯವಾದಗಳು. ಇವತ್ತಿನ ಎಸ್ ಬೋಸರಾಜು ಸಣ್ಣ ನೀರಾವರಿ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸಂಗಪ್ಪ ಸೌದಿ ಅವರು ಪರಮ ಜೋರಾಗಿ ಚಪ್ಪಾಳೆ. ಯಾಕಂದ್ರೆ ನಮ್ಮ ಬಾಳಿಗೆ ಒಂದು ದೀಪವನ್ನು ಹಚ್ಚಿದ್ದಾರೆ. ರೈತರ ಬಾಳಲ್ಲಿ ನೀರನ್ನ ಹರಿಸೋದ್ರ ಮುಖಾಂತರವಾಗಿ ಪ್ರತಿಯೊಂದು ಕುಟುಂಬವನ್ನ ನಂದ ದೀಪವನ್ನಾಗಿ ಮಾಡಿದ್ದಾರೆ. ಅಂತ ಒಂದು ಶುಭ ಗಳಿಗೆಯಲ್ಲಿ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಪರಮ ಪೂಜ್ಯರು, ಸಚಿವರುಗಳು, ಶಾಸಕರು ದೀಪವನ್ನು ಹಚ್ಚೋದ್ರ ಮುಖಾಂತರವಾಗಿ ಸಸಿಗೆ ನೀರನ್ನು ಕೂಡ ಹಾಕೋದ್ರ ಮುಖಾಂತರವಾಗಿ ಈ ಕಾರ್ಯಕ್ರಮವಾಗಿ ಉದ್ಘಾಟಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಹಸಿರೇ ಉಸಿರು ನಮ್ಮೆಲ್ಲರ ಬದುಕಿಗೆ ಕಾರಣಕರ್ತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸಂಗಪ್ಪ ಸೌದಿ ಅವರು ವಿಶೇಷವಾಗಿ ರೈತರ ಬಾಳಿನ ಬೆಳಕಾಗಿರ್ತಕ್ಕಂಥವ್ರು. ಈ ಭಾಗದ ವಿಶೇಷವಾಗಿರ್ತಕ್ಕಂಥ ರೈತರ ಕಣ್ಮಣಿಯಾಗಿರ್ತಕ್ಕಂಥವ್ರು. ಅಂತಹ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಹೆಮ್ಮೆಯ ಕೂಡು ಭಾಗ ಬರದಲ್ಲಿ ಕತ್ತರಿಸಿ ಹೋಗುತ್ತಿತ್ತು. ಬೇಸಿಗೆಯಲ್ಲಿ ಕುಡಿಯಲಿಕ್ಕೆ ನೀರು ಇರ್ತಿರಲಿಲ್ಲ. ದನ ಕರುಗಳಿಗೆ ನೀರಿಲ್ಲದೆ ಪ್ರತಿ ವರ್ಷ ಸಾವಿರಾರು ದನಗಳು ಸಾಯುತ್ತಿದ್ದವು. ನಮ್ಮ ರೈತರು ಪಕ್ಕದ ಗೋವಾ ಮತ್ತು ಮಹಾರಾಷ್ಟ್ರದ ರಾಜ್ಯಕ್ಕೆ ಗುಳೆ ಹೋಗುತ್ತಿದ್ದರು. 1000 ಅಡಿ ಬೋರ್ವೆಲ್ ಕೊರೆದರೂ ನೀರು ಸಿಗುತ್ತಿರಲಿಲ್ಲ. ಅಂತದೊಂದು ದಯನೀಯ ಪರಿಸ್ಥಿತಿ ಭಾಗಕ್ಕಿತ್ತು. ಇಂತಹ ದಯನೀಯ ಸಂದರ್ಭದಲ್ಲಿ ನಮ್ಮ ನಾಡಿನ ಶಾಸಕರು ಈ ಭಾಗಕ್ಕೆ ನೀರು ತರುವ ಪಣ ತೊಟ್ಟಿದ್ದರು. ತಮ್ಮ ವೃತ್ತಿಯನ್ನ ನಿರ್ವಹಿಸಿ ಈಗ ನಿರ್ಗಮಿಸಿದರೆ ಅವರಿಗೆ ಮಾನ್ಯ ಸಚಿವರಿಂದ ಮತ್ತು ಶಾಸಕರಿಂದ ಸತ್ಕಾರ ಸಮಾರಂಭ. ಕಳೆದ 50 ವರ್ಷದಿಂದ 1970 ಅದು ಪಕ್ಷದಲ್ಲಿ ಕೆಲಸ ಮಾಡಿರ್ಬೋದು. 2 ಬಾರಿ ಶಾಸಕರಾಗಿ, 2 ಬಾರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ, ಬೇರೆ ಬೇರೆ ಚೇರ್ಮನ್ಗಳಾಗಿ ಪಕ್ಷದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ. ಅದೇ ರೀತಿಯಾಗಿ ಆತ್ಮೀಯರಾದ ಲಕ್ಷ್ಮಣ ಸೌದಿ ಅವರ ಜೊತೆ ಅನೇಕ ವರ್ಷಗಳನ್ನು ನಾನು ನೋಡ್ತಾ ಇದ್ದೆ.
ಪಕ್ಷಗಳು ಯಾವುದೇ ಇರ್ಬೋದು, ರಾಜಕೀಯ ಯಾವುದೇ ಇರ್ಬೋದು, ಅಧಿಕಾರ ಸಿಗ್ಬೋದು, ಸಿಗಲಿಕ್ಕಿಲ್ಲ. ಆದರೆ ಜನಪರವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥವ್ರು, ಜನಪರವಾಗಿ ವಿಚಾರ ಮಾಡ್ತಕ್ಕಂಥವ್ರು, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿರ್ತಕ್ಕಂಥವ್ರು ಕೇವಲ ರಾಜ್ಯದಲ್ಲಿ ಕೆಲವೇ ಇರ್ತಾರೆ. ಅಂತ ಮಹಾನ್ ಪುರುಷರಲ್ಲಿ ಶ್ರೀಮಾನ್ ಲಕ್ಷ್ಮಣ ಸವದಿ ಅವರೊಬ್ಬರು ಅಂತೇಳಿ ನಾನು ನಂಬಿದ್ದೀನಿ. ಅವರು ಆ ಪಕ್ಷದಲ್ಲಿದ್ದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭ ಬರ್ಬೋದು. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು ಇದ್ದರು. ಪ್ರತಿ ಆವಾಗ ನಾನು ವಿಧಾನ ಪರಿಷತ್ ಸದಸ್ಯರಾಗಿ ಆ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಅತ್ಯಂತ ಆತ್ಮೀಯತೆಯಲ್ಲಿದ್ದು ನಮ್ಮ ಜಿಲ್ಲೆಯ ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಅವರು ಗಮನಕ್ಕೆ ತರ್ತಿದ್ದೀವಿ. ಅವರು ಬಹಳ ಶಾಂತಚಿತ್ತರಾಗಿ ಆ ಭಾಗದ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು, ಅದರಲ್ಲಿ ರೈತರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅಧಿಕಾರಿಗಳಿಗೆ ಸೂಚನೆ ನೀಡಿ ಸರ್ಕಾರ ವತಿಯಿಂದ ಸಹಿತ ನಮ್ಮ ಜಿಲ್ಲೆಗೆ ಸಾಕಷ್ಟು ಅನುಕೂಲತೆಗಳು ಮಾಡಿಕೊಟ್ಟಿರ್ತಕ್ಕಂಥವ್ರು ಶ್ರೀಮಾನ್ ಲಕ್ಷ್ಮಣ ಸವದಿ. ಯಾಕೆ ನಾನು ಈ ಮಾತು ಹೇಳ್ತೇನೆ ಅಂದರೆ, ಇವತ್ತು ಜನರ ಪರಿಸ್ಥಿತಿಯನ್ನು ಅರ್ಥೈಸ್ಕೊಳ್ತಕ್ಕಂಥದ್ದು ರಾಜಕಾರಣಿಗಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ರಾಜಕೀಯದಲ್ಲಿ ಜನಪ್ರತಿನಿಧಿಗಳು ಬರ್ತಾರೆ, ಹೋಗ್ತಾರೆ, ಯಾವುದ್ಯಾವುದೋ ಕಾರಣಗಳಿಗೆ ಆಸೆ ಬರ್ತಾರೆ, ಅಧಿಕಾರ ಸಿಗ್ತದೆ, ಮತ್ತು ಅದು ಸಮಯ ಮುಗಿದ ನಂತರ ಮನೆಗೆ ಹೋಗ್ತಾರೆ. ಆದರೆ ಸದಾ ಕಾಲದಲ್ಲಿ ಅಧಿಕಾರ ಇರಲಿ, ಅಧಿಕಾರ ಇರದೇ ಇರಲಿ, ರೈತರ ಬಗ್ಗೆ, ರೈತರ ಜೀವನ ಬಗ್ಗೆ, ರೈತರ ಕೊಂದುಕೊತ್ತುಗಳ ಬಗ್ಗೆ ಯಾರು ವಿಚಾರ ಮಾಡ್ತಾರೋ ಅವರು ಸದಾ ಕಾಲ ಜನರ ಮನಸ್ಸಿನಲ್ಲಿ ಇರ್ತಾರೆ. ಅದರಲ್ಲಿ ಶ್ರೀಮಾನ್ ಲಕ್ಷ್ಮಣ ಸವದಿ ಅವರು ಒಬ್ಬರು ಅಂತೇಳಿ ನಾನು ನಂಬಿದ್ದೀನಿ. ಈ ಪಕ್ಷದಲ್ಲಿ ಬಂದರೆ ಸಹಿತ ಅವರಿಗೆ ಅತ್ಯಂತ ಗೌರವ ಇದೆ. ನಮ್ಮ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಅವ್ರ ಬಗ್ಗೆ ಸಾಕಷ್ಟು ಗೌರವ. ಅವ್ರು ಎಲ್ಲೇ ಇದ್ರು ಸಹಿತ ಅಲ್ಲಿ 10 ಮಂದಿಯಲ್ಲಿ ಶಾಸಕ ಜೊತೆಲಿ ಕೂತ್ರೆ ಅವರು ಮುಖ್ಯಮಂತ್ರಿಗಳು ಅದೇ ರೀತಿಯಾಗಿ ಕರೀತಾರೆ, ಬರೀ ಲಕ್ಷ್ಮಣ ಸವದಿ ಏನು ಮಾಡ್ತಾ ಇದೆ ಅಂತೇಳಿ. ಉಪಮುಖ್ಯಮಂತ್ರಿಗಳದ್ದು ಅವರು ಬಹಳ ಹತ್ತಿರವಾಗಿದ್ದಾರೆ, ಬಹಳ ಸಮಕಾಲೀನರಾಗಿದ್ದಾರೆ. ಇವ್ರು ಏನು ಹೇಳಿದ್ರು ಸಹಿತ ಮಾಡಿಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಅವರಲ್ಲಿದೆ. ಹಾಗಾಗಿ ಇವತ್ತು ಅವರು ಶಾಸಕರಾಗಿದ್ದರೂ ಸಹಿತ ಈ ಸರ್ಕಾರದಲ್ಲಿ ಬಹಳ ಪ್ರಭಾವಶಾಲಿಗಳಿದ್ದಾರೆ. ಏನೇ ಕೆಲಸ ಮಾಡಬೇಕಾದ್ರೂ ಮಾಡುವಷ್ಟು ಶಕ್ತಿ ಅವರಿಗಿದೆ ಅಂತ ಮಾತಾಡಿದ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೀನಿ. ಹಾಗಾಗಿ ನಾನು ಮಂತ್ರಿ ಆಗಿದ ತಕ್ಷಣ ನಾನು ಅವರು ಭೇಟಿಯಾದಾಗ ಈ 2022ರಲ್ಲಿ 23ರಲ್ಲಿ ನಾನು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಡಿಸ್ತೀನಿ, ಕಾಮಗಾರಿಗಳು ಚಾಲನೆ ಇದೆ, ತಕ್ಷಣ ಇದನ್ನು ಆದಷ್ಟು ತೀವ್ರವಾಗಿ ಮುಗಿಸ್ಕೊಡ್ಬೇಕು. ಯಾಕಂದರೆ ನಮ್ಮ ಭಾಗದಲ್ಲಿ ನೀರಾವರಿ ಕೊರತೆ ಬಹಳ ತೊಂದರೆ ಇದೆ ಅಂತ ಮಾತನ್ನು ನಮ್ಮ ಗಮನಕ್ಕೆ ತಂದಿದ್ದರು. ಅದ್ರ ಜೊತೆಯಲ್ಲಿ ನಮ್ಮ ಅಧಿಕಾರಿಗಳು ಸಹಿತ ನಾವು ಹೆಸರು ಕೊಟ್ಟಿವಿ. ಅದಕ್ಕಿಂತ ಹೆಚ್ಚಾಗಿ ಅವರು ತಾವು ಪ್ರತಿನಿತ್ಯ ಈ ಕೆಲಸಗಳು ಯಾವ ರೀತಿ ಆಗ್ತದೆ, ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು, ಅವ್ರಿಗಿರ್ತಕ್ಕಂಥ ತೊಂದರೆಗಳೇನು, ಯಾವ ರೀತಿಯಾಗಿ ಅಲ್ಲಿರ್ತಕ್ಕಂಥ ಕಾಂಟ್ರಾಕ್ಟ್ ಇರ್ಬೋದು, ಅಧಿಕಾರಿಗಳು ಇರ್ಬೋದು, ಹೆಚ್ಚಿನ ಒಂದು ಸ್ಫೂರ್ತಿ ಕೊಡೋದ್ರ ಮುಖಾಂತರ ತೀವ್ರವಾಗಿ 2 ವರ್ಷದಲ್ಲಿ ಕೆಲಸಗಳನ್ನು ಮುಗಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಇವತ್ತು ಈ ಭಾಗಕ್ಕೆ, ಉತ್ತರ ಭಾಗಕ್ಕೆ ನೀರು ತಂದು ಕೆರೆಗಳು ತುಂಬಿಸ್ತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಚೆಕ್ ಡ್ಯಾಮ್ ಇರ್ಬೋದು, ಮಿಡ್ ಬ್ಯಾರೇಜಸ್ ಇರ್ಬೋದು, ಅನೇಕ ರೀತಿಯಾದ LSTಗಳ ಮುಖಾಂತರ ಅತಿ ಮುಖ್ಯವಾಗಿ ಕೆರೆಗಳು ತುಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಕೆರೆಗಳಲ್ಲಿ ನೀರು ತುಂಬಿಸಿದ್ರೆ ಮಾತ್ರ ಅಂತರ್ಜಲ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಮುಖಾಂತರ ರೈತರಿಗೆ ಬೋರ್ವೆಲ್ಗಳಲ್ಲಿ ನೀರು ಸಿಗ್ತದೆ. ಇವತ್ತು ಅಲ್ಲಿ ರೈತರನ್ನ ಕೇಳಿದಾಗ ಮೊದಲು ನೀರು ಇರಲಿಲ್ಲ, ನಾವು 800 ಫೀಟ್ಗೆ ಹೋಗ್ತಿದ್ದೀವಿ. ಈಗ ನೀರು ಬರೋದು ಶುರು ಆದಮೇಲೆ ನಮಗೆ 300 ಫೀಟ್ಲಿಂದ ನೀರು ನಾವು ಲಭ್ಯ ಆಗ್ತಾ ಇದೆ ಅಂತ ಮಾತನ್ನು ಇವತ್ತು ರೈತರು ಹೇಳಿದ್ದಾರೆ. ಸೊ ಆ ದಿಶೆಯಲ್ಲಿ ಇವತ್ತು ನಮ್ಮ ಶಾಸಕರು ಆ ಪ್ರಯತ್ನ ಇಡೀ ತಾಲೂಕಾದ್ಯಂತ ಯಾವ ಭಾಗದಲ್ಲಿ ಏನೇನು ಮಾಡಬೇಕು ಅಂತೇಳಿ ಅವರು ಯೋಜನೆಗಳು ಇಟ್ಕೊಂಡಿದ್ದಾರೆ. ಆ ದಿಶೆಯಲ್ಲಿ ಈಗಾಗಲೇ ನನಗೆ 1 ತಿಂಗಳ ಹಿಂದೆ ನಾನು ಅವರು ಕೂತಾಗ ಅವರು ಒಂದು ತಂತ್ರಜ್ಞಾನದ ಮುಖಾಂತರ ಏನು ಎಲ್ಲ ಹಳ್ಳಿಗಳಲ್ಲಿ ನಾವು ನೀರಿನ ಅಂತರ್ಜಲ ಯಶಸ್ವಿ ಮಾಡಲಿಕ್ಕೆ ಒಂದು ಯೋಜನೆ ಮಾಡಿದ್ರೆ ಸುಮಾರು 25 ಕೋಟಿ ರೂಪಾಯಿ ಆಗ್ತದೆ. ಈಗಾಗಿರ್ತಕ್ಕಂಥ ಈ 145 ಕೋಟಿದು ಈ ಪೂರ್ತಿ ಆಗ್ತದೆ. ಅದರ ಜೊತೆಯಲ್ಲಿ ನನಗೆ 25 ಕೋಟಿ ಕೊಟ್ಟರೆ ಈ ಭಾಗದಲ್ಲಿ ಎಲ್ಲ ಗ್ರಾಮಗಳಲ್ಲಿ ಅಂತರ್ಜಲವನ್ನು ಹೆಚ್ಚಿಸಿ ಕುಡಿಯುವ ನೀರು ಇರ್ಬೋದು, ಅದು ನಮ್ಮ ಇರಿಗೇಷನ್ ಇರ್ಬೋದು, ಎಲ್ಲ ದನಗಳಿರ್ಬೋದು, ಎಲ್ಲ ಕಡೆ ನೀರು ಸಿಗತಕ್ಕಂಥ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅಂತ ಮಾತು ನಾವು ಹೇಳಿದಾಗ ನನಗೆ ಭಾಳ ಸಂತೋಷ ಆಯಿತು. ನಾವು ಪ್ರಯತ್ನ ಮಾಡ್ತೀವಿ ಅಂತ ಮಾತನ್ನು ಸಹಿತ ಅವ್ರಿಗೆ ಹೇಳಿದ್ದೀನಿ. ಸೊ ಆ ದಿಶೆಯಲ್ಲಿ ಈಗಾಗಲೇ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ನಾನು ತಕ್ಷಣ ಈಗಾಗಲೇ ಅವ್ರಿಗೆ ಹೇಳ್ತಾ ಇದ್ದೀನಿ, ಇನ್ನು 1 ತಿಂಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಜೆಟ್ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಆ ಬಜೆಟ್ನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಯನ್ನು ಅಲ್ಲಿ ಪ್ರಸ್ತಾವನೆ ಮಾಡಿ ಅದಕ್ಕೆ ಅದನ್ನು ಅನುಮೋದನೆ ಮಾಡಿಸ್ಕೊಡ್ತಾರೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕು. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಬಡ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಬಡ್ಡಿ ರಹಿತವಾದಂಥ ಲೋನ್ಗಳು ಕೊಡ್ತಕ್ಕಂಥ ಒಂದು ಪ್ರಯತ್ನ ಪ್ರಾರಂಭ ಮಾಡಿದರು.
ಇವತ್ತು ಲಕ್ಷಾಂತರ ಜನರಿಗೆ ಇವತ್ತು ಬಡ್ಡಿ ರಹಿತವಾಗಿ ಸಾಲ ಸಿಗ್ತಾ ಇದ್ರೆ ಇಂಥ ಮಹಾನ್ ಪುರುಷರು ಮಾಡಿರ್ತಕ್ಕಂಥ ಒಂದು ಪ್ರಯತ್ನದ ಮುಖಾಂತರ ಸಿದ್ದರಾಮಯ್ಯನವರು ಇವತ್ತು ಆ ಇಲಾಖೆ ಮುಖಾಂತರ ಇವತ್ತು ಬಡ್ಡಿ ರಹಿತವಾದಂಥ ಸಾಲವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ.